ಮಧು, 6 ಗಂಟೆ ಆಗಲಿಲ್ಲ, ಆಗಲೇ ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಬಸ್ ನಿಲ್ದಾಣದ ಬಳಿ ಜಮಾಯಿಸಿ ಬಸ್ ಬಿಡಲೇಬಾರದು ಅಂತ ಆಗ್ರಹ ಮಾಡ್ತಾ ಇದ್ರು. ಈಗಲೂ ಕೂಡ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆಯಾ ಅಲ್ಲಿ? ವೀಣಾ, ಮೈಸೂರಿನಲ್ಲಿ ಪ್ರತಿಭಟನೆ ಅಂತೂ ಸದ್ಯಕ್ಕಂತೂ ಇರುವಂಥದ್ದು. ಬೆಳಗ್ಗೆ 6 ಗಂಟೆಗೆ ಶುರುವಾದಂಥ ಪ್ರತಿಭಟನೆ ಏನಿದೆ ಅದು ನಿರಂತರವಾಗಿ ಕೂಡ ನಡೀತದೆ. ಅದು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣ ಏನಿದೆ, 2 ದ್ವಾರಗಳಲ್ಲೂ ಕೂಡ ಪ್ರತ್ಯೇಕವಾಗಿ 2 ತಂಡಗಳು ಪ್ರತಿಭಟನೆಯನ್ನು ಮಾಡ್ತಾ ಇವೆ. ಅಂದರೆ ಬಸ್ ನಿಲ್ದಾಣಕ್ಕೆ ಬರುವಂಥ ಬಸ್ಗಳಿರ್ಬೋದು, ಜೊತೆಗೆ ಬಸ್ ನಿಲ್ದಾಣದಿಂದ ಬೇರೆ ಕಡೆಗೆ ತೆರಳುವಂಥ ಬಸ್ಗಳೇನಿರ್ತವೆ ಅವ್ಯಾವೂ ಕೂಡ ತೆರಳಬಾರ್ದು. ಈ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈಗಲೂ ಕೂಡ ಏನು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದಂತಹ ಪ್ರತಿಭಟನೆ ಏನಿದೆ ಅದು ನಿರಂತರವಾಗಿ ನಡೀತಾನೆ ಇದೆ. ಅಂದ್ರೆ ಆರಂಭದಲ್ಲಿ ಬಂದು ಯಶಸ್ವಿ ಅಂತ ಅನ್ನಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅದರಲ್ಲೂ ಆರಂಭದಲ್ಲಿ ಅದಕ್ಕೆ ಒಂದಷ್ಟು ಶಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಏನ್ ಬಸ್ಗಳ ಓಡಾಟ ಏನಿರ್ತವೆ ಆ ಓಡಾಟವನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಬೇಕು. ಆ ಒಂದು ಕೆಲಸವನ್ನ ಮೈಸೂರಿನಲ್ಲಿ ಇರ್ತಕ್ಕಂತಹ ಕನ್ನಡ ಪರ ಸಂಘಟನೆಗಳೇನಿವೆ ಅವು ಮಾಡಿರ್ತಕ್ಕಂಥದ್ದು. MES ವಿರುದ್ಧವಾಗಿ ಘೋಷಣೆಗಳನ್ನ ಕೂಗಲಾಗ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಎಲ್ಲಿ ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಅಂದ್ರೆ ಬೆಳಗಾವಿ ಭಾಗದ ಸಚಿವರುಗಳು ಮತ್ತೆ ಶಾಸಕರುಗಳೇನಿದ್ದಾರೆ ಅವ್ರಿಗೆ ಧಿಕ್ಕಾರ ಕೂಗುವಂತ ಕೆಲಸವನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ MES ಇಂದ ಪದೇ ಪದೇ ಇಂತಹದ್ದಾದ ಬೆಳವಣಿಗೆಗಳಾಗ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ನೌಕರರು ಮತ್ತು ಜನ ಏನಿರ್ತಾರೆ ಅವರ ಬೆಂಬಲಕ್ಕೆ ನಿಲ್ಲಬೇಕು. ಆದ್ರೆ ಅಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನ ಈಗ ಪ್ರತಿಭಟನಾಕಾರರು ಆಗ್ತಾ ಇರ್ತಕ್ಕಂಥದ್ದು. ನೀವು ಇಲ್ಲಿ ಗಮನಿಸಬಹುದು, ಬಸ್ ಸ್ಟ್ಯಾಂಡ್ ನ ಒಳಭಾಗದಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ಇದ್ದಾರೆ, ಜೊತೆಗೆ ಒಂದಷ್ಟು ಜನ ಪ್ರಯಾಣಿಕರು ಕೂಡ ಇದ್ದಾರೆ. ಬೆಳಗ್ಗೆ ಕೂಡ ಬೇರೆ ಕಡೆಗೆ ತೆರಳುವಂತ ಪ್ರಯಾಣಿಕರೆಲ್ಲ ಏನಿದ್ರು ಅವ್ರಿಗಳಿಗೂ ಕೂಡ ಒಂದಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಮೊದಲಿಗೆ ನಾನು ಪ್ರತಿಭಟನಾಕಾರರನ್ನ ಮಾತನಾಡಿಸ್ತೀನಿ. ಬೆಳಗ್ಗೆಯಿಂದನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರಿ, ಬಸ್ನ ತಡೆದಿದ್ದೀರಿ, ಏನೇನೆಲ್ಲ ಆಗ್ತಾ ಇದೆ ಸರ್? ಬೆಳಗ್ಗೆಯಿಂದ ಬಸ್ ತಡೆಯುವಂತ ಕೆಲಸಗಳಾಗ್ತಾ ಇದೆ. ಬೆಳಗಾವಿಯಲ್ಲಿ ನಿರ್ವಾಹಕರಿಗೆ ಚಾಲಕರಿಗೆ ಹಲ್ಲೆ ಮಾಡಿ ಮಸಿ ಬೆಳೆದು, ಮಹಾರಾಷ್ಟ್ರದಲ್ಲೆಲ್ಲ ಮಸಿ ಬೆಳೆದು ತೊಂದರೆ ಕೊಟ್ಟರು ಸಹ ಇಲ್ಲಿನ ಸಿಬ್ಬಂದಿ ವರ್ಗದವ್ರಿಗೂ ಅದಕ್ಕೂ ತಮಗೂ ಸಂಬಂಧ ಇಲ್ಲದಂತೆ ವರ್ತಿಸ್ತಾ ಇರುವಂಥದ್ದು ಖಂಡಿತ ಖಂಡನಾರ್ಹ. ಈ ರೀತಿ ಆಗಕೂಡದು. ಕನ್ನಡದ ವಿಚಾರವಾಗಿ ಎಲ್ಲರೂ ಸಹ ಸೇರಿ ಒಂದು ಹೋರಾಟದ ವಿಚಾರವಾಗಿ ಬೆಂಬಲ ಕೊಡಬೇಕು. ನೈತಿಕ ಬೆಂಬಲ ಅಂದರೆ ಅದಕ್ಕೆ ಅರ್ಥ ಬರೋದಿಲ್ಲ. ನಾವು ಹೋರಾಟ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಅಸ್ಮಿತೆಗಾಗಿ ಹೋರಾಟ ಮಾಡ್ತಾ ಇದೀವಿ ವಿನಾ ನಮಗೋಸ್ಕರ ನಾವೆಲ್ಲೂ ಹೋರಾಟ ಮಾಡ್ಕೊಂಡು ಬರ್ತಾ ಇಲ್ಲ ಅಲ್ವೇ? ಆ ರೀತಿ ಆಗಬೇಕು. ಈಗ ನೋಡಿ, ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ಕನ್ನಡಕ್ಕಾಗಿ ಯಾವತ್ತು ರಾಜಕಾರಣ ಮಾಡ್ತಾರೆ ರಾಜಕಾರಣಿಗಳು ಅವತ್ತು ನೆಲ ಜಲ ಭಾಷೆ ವಿಚಾರವಾಗಿ ಉಳಿಯುವಂಥದ್ದು. ಇದು ರಾಜಕಾರಣಿಗಳಿಗೆ ನಾಚಿಕೆಗೇಡಿನ ಸಂಗತಿ ಅಂತ ನಾವಾದ್ರೂ ಭಾವಿಸ್ತೀವಿ ಸರ್. ಅಂದ್ರೆ ಸರ್, ಈಗ ನಮಗ್ ನಾವೇ ತೊಂದರೆ ಕೊಟ್ಕೊಂಡು ಬಂದ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ನೈತಿಕ ಬೆಂಬಲವನ್ನ ಸಾಕಷ್ಟು ಜನ ಕೊಡ್ತಾ ಇದ್ದಾರೆ. ಈಗ ನೈತಿಕ ಬೆಂಬಲ ಅಂದ್ರೆ ಅದೇನು ಪ್ರಯೋಜನ ಆಗಲ್ಲ. ಇಡೀ ರಾಜ್ಯದಲ್ಲಿ ಒಂದು ದಿವಸ ಈ ಕನ್ನಡಕ್ಕೋಸ್ಕರ ರಾಜ್ಯದ ಹಿತದೃಷ್ಟಿಯಿಂದ ಬಂದ್ ಮಾಡಿದ್ರೆ ಒಳ್ಳೇದಾಗಿತ್ತು. ಆದ್ರೆ ಕೆಲವು ಜನ ಸಂಘಟನೆಯವರು ನೈತಿಕವಾದ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರಲ್ವಾ. ನೈತಿಕವಾದ ಬೆಂಬಲ ಹಿಂದೆ ಕಾವೇರಿ ವಿಚಾರದಲ್ಲಿ ಸಂಪೂರ್ಣ ಬೆಂಬಲ ಕೊಟ್ಟಿದ್ರು. ಇಡೀ ರಾಜ್ಯದ ಜನರ ಕೂರಿಂದ ಬೆಳಗಾವಿಯಿಂದ ಬೆಂಗಳೂರವರೆಗೆ, ಕೋಲಾರದಿಂದ ಮುಳಬಾಗಿವರೆಗೆಲ್ಲ ಬೆಂಬಲ ಕೊಟ್ಟಿದ್ರು. ಅದೇ ರೀತಿ ಬೆಂಬಲ ಕೊಡಬೇಕಾಗಿತ್ತು. ಇವರು ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಇವರು ಭಿನ್ನಾಭಿಪ್ರಾಯ ಮಾಡ್ಕೊಂಡು ಮಾಡೋದು ಸರಿ ಇಲ್ಲ. ನೋಡ್ತೀವಿ, ಆದಷ್ಟು ಮಾಡ್ತೀವಿ. ಅವ್ರೇನ್ ಮಾಡ್ತಾರೆ ಮಾಡ್ಕೊಳ್ಳಿ ಪೊಲೀಸರು. ಈ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಕೂಡ ಮುಂದುವರಿಸ್ತಾ ಇರ್ತಕ್ಕಂಥದ್ದು ನಾನೀಗ ನಿಮ್ಗಾಗ್ಲೇ ಕೂಡ ಹೇಳ್ತಾ ಇದೆ. ಈಗ ಬೆಳಗ್ಗೆಯಿಂದ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಬೆಳಗ್ಗೆ ಕೂಡ ಸಾಕಷ್ಟು ಜನ ಏನು ಬೇರೆ ಬೇರೆ ಸ್ಥಳಗಳಿಗೆ ಬಸ್ನ ಹಿಡಿದು ಹೋಗುವಂತಹ ಪ್ರಯತ್ನವನ್ನ ಏನು ಮಾಡ್ತಾ ಇದ್ರು ಅಂಥವ್ರಿಗೆ ಒಂದಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಅಂದ್ರೆ ಸ್ಥಳದಲ್ಲಿ ಪೊಲೀಸರು ಕೂಡ ಈಗಾಗಲೇ ಕೂಡ ಮೊಕ್ಕ ಮೂಡಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ ಪ್ರತಿಭಟನಾಕಾರರೇನಿದ್ದಾರೆ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಅಂದ್ರೆ ಬಂದ್ ಅಂತ ಹೇಳಿದ್ರೆ ಇಲ್ಲಿ ಬಂಧನ ವಾತಾವರಣ ಇಲ್ಲ, ಆದ್ರೆ ಪ್ರತಿಭಟನೆ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನು ಸಾರ್ವಜನಿಕರ ಓಡಾಟ ಏನಿದೆ ಅದಕ್ಕೂ ಕೂಡ ಯಾವುದೇ ರೀತಿಯಾದ ತೊಂದರೆಗಳಾಗ್ತಾ ಇಲ್ಲ. ಬಸ್ ನಿಲ್ದಾಣಕ್ಕೆ ಬರುವಂತ ಬಸ್ಗಳು ಒಂದಷ್ಟು ಸಂಖ್ಯೆ ಕಡಿಮೆ ಆಗಿದೆ. ಅದೇ ರೀತಿಯಾಗಿ ಬಸ್ ನಿಲ್ದಾಣದ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ಸ್ಥಳ ಏನಿದೆ ಆ ಸ್ಥಳದಿಂದ ಯಾವುದೇ ಬಸ್ಗಳು ಕೂಡ ತೆರಳಬಾರದು, ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಪ್ರಯಾಣಿಕರಿಗೆ ಅಲ್ಲಲ್ಲಿ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಬಸ್ಗಳ ಏನು ಮಾರ್ಗಗಳೇನಿದೆ ಅವುಗಳನ್ನು ಬದಲಾವಣೆ ಮಾಡಿ ಕಳಿಸ್ಕೊಡುವಂಥ ಕೆಲಸವನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.